ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹಳಷ್ಟು ರಸ್ತೆಗಳು ಹದಗೆಟ್ಟಿವೆ. ಅದರಲ್ಲೂ ಇದೇ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರಸ್ತೆಗಳು ಗುಂಡಿಮಯವಾಗಿದ್ದು ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಿ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಸದ್ಯ ಕಳೆದ 3 ವರ್ಷಗಳಿಂದ ಜಮಖಂಡಿಯ ಅಂಬೇಡ್ಕರ್ ಸರ್ಕಲ್ನಿಂದ ಶಾಹು ಮಹಾರಾಜ್ ಸರ್ಕಲ್ನವರೆಗೂ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಈ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ. ಅಲ್ಲದೆ ರಸ್ತೆ ಅಭಿವೃದ್ಧಿಗೆ 2 ಬಾರಿ ಟೆಂಡರ್ ನಡೆದರೂ ಕಾಮಗಾರಿ ಮಾತ್ರ ಆರಂಭವಾಗಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು 3ನೇ ಬಾರಿ ಟೆಂಡರ್ ಪೂರ್ಣಗೊಂಡಿದ್ದರೂ ಕಾಮಗಾರಿ ವಿಳಂಬ ಆಗ್ತಿದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅಧಿಕಾರಿಗಳು ಇದರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇದಲ್ಲದೆ ರಸ್ತೆ ಕಾಮಗಾರಿ ವಿಳಂಬಕ್ಕೆ ಹಾಲಿ ಮಾಜಿ ಶಾಸಕರ ಹಸ್ತಕ್ಷೇಪವೇ ಕಾರಣ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಇಲ್ಲಿ ನೋಡ್ರಿ, ಇಲ್ಲೇ ಇನ್ಸ್ಪೆಕ್ಟರ್ ಅಡ್ಡಾಡ್ತಾರ, ಮತ್ತ ಇದನ್ನ MLA ಅಡ್ಡಾಡ್ತಾರು, ತಹಶೀಲ್ದಾರ್ ಅಡ್ಡಾಡ್ತಾರು, ಎಲ್ಲಾರು ಅಡ್ಡಾಡ್ತಾರು. ಇದು ರೋಡ್ ನೋಡುವಲ್ರಿ ಏನ್ರಿ? ಅವ್ರ ಕಣ್ ತೆರ್ದಿಲ್ಲ ಅವ್ರ ಏಟರಿ ಮನ್ಷ್ಯಾಗ ತಾಪ್ರಿ ಇದು. ಇಲ್ಲೇ ದವಾಖಾನೆ ಐತ್ರಿ, ಎಲ್ಲಾ ಧೂಳ ಗೀಳ ಅವಂದ ಅಲ್ಲ ಆಕೆಸಿಂದ ಅಲರ್ಜಿ ಆಗಿ ದವಾಖಾನೆ ತೋರ್ಸಾಕತ್ತೀವ್ರಿ ನಾವ್. ಮುದುಕ್ ಮನುಷ್ಯರು ಏನ್ ಮಾಡ್ಬೇಕ್ರಿ ನಾವ್? ಮತ್ತೆ ಹ್ಯಾಂಗ ಮಾಡಿದ್ರಿ? ಇದು ರೋಡ್ ಯಾವಾಗ ಮಾಡವ್ರಿ ಇನ್ನ ಇವ್ರ ಸರ್ಗಳ? ಈಗ ನಡಕತ್ ನೋಡ್ರಿ, ಈಗ 3 ವರ್ಷ ಆತ್ರಿ ಸರ್, 3 ವರ್ಷ ಆತ್ರಿ ಸರ್, 4ನೇ ವರ್ಷ ಚಾಲು ಆತ. ಇವತ್ತಿನ ಸ್ಥಳೀಯ ಅಂಬೇಡ್ಕರ್ ಸರ್ಕಲ್ ಇಂದ ಚಟ್ಟೂರ್ ಸಿಂಗ್ ಗುಡಿಯವರೆಗೆ ಇಲ್ಲಿ ಇರುವಂತ ಅಕ್ಕಪಕ್ಕದ ಮನೆಯವರು ಆಗಲಿ ಹಾಗೂ ಇಲ್ಲಿ ಇರುವಂತ ಅಂಗಡಿಗಳ ಗ್ರಾಹಕರಾಗಲಿ ನಾವು ಈ ರೋಡ್ಗೆ ಸುಮಾರು ದಿನಗಳಿಂದ ಹರಿದಾಡ್ತಾ ಬಂದಿದ್ದೀವಿ. ಇದೇ ರೋಡು 3ರಿಂದ ಸುಮಾರು 3.5 ವರ್ಷ ಆಯ್ತು. ಒಂದು ರೋಡ್ ಕೂಡ ಸಂಪೂರ್ಣವಾಗಿ ಮಾಡ್ತಾ ಇಲ್ಲ. ಹಾಗೂ ಹಾಲಿ ಹಾಗೂ ಮಾಜಿ ಶಾಸಕರ ಮನೆಗಳ ಮುಂದಿನ ರೋಡ್ ನೋಡಿ, ಇಲ್ಲಿ ಇರುವಂತ ಅಲ್ಪಸಂಖ್ಯಾತರು, ದೀನ ದಲಿತರ ಈ ಹಾದಿಗಳನ್ನ, ಒಂದು ರಸ್ತೆಗಳನ್ನ ತಾವು ಕೂಡ ಮೀಡಿಯಾ ಮುಖಾಂತರ ಜನರಿಗೆ, ಇದರಲ್ಲಿ ಶಾಸಕರಿಗೆ ಆಗಲಿ ಹಾಲಿ ಇರುವಂತ ಸರ್ಕಾರಿಗೆ ಬಿಸಿ ಮುಟ್ಟಿಸಿ, ನೀವು ಏನಾದರೂ ನೀವು ಮೀಡಿಯಾ ಮೂಲಕ ನಮಗೆ ನ್ಯಾಯ ಕೊಡಿಸಿದೆ ಆದರೆ ಈ 3 ದಿನದೊಳಗೆ ಈ ರೋಡ ಕೆಲಸ ಮಾಡದೇ ಇದ್ದರೆ ನಾವು ಕೂಡ ಈ ರೋಡ್ ಮಧ್ಯೆ ಒಂದು 100 ಗಿಡ ಹಚ್ಚಿ ಉಪವಾಸ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಳ್ಬೇಕಾಗಿದೆ ಅಂತ ಹೇಳಿ ನಮ್ಮ ಹಿರಿಯರ ಮೂಲಕ ನಾವು ಕೂಡ